ನಮಸ್ಕಾರ ಸ್ನೇಹಿತರೆ, ನೀವು ಗಮನಿಸಿರಬಹುದು ಕೆಲವು ಪ್ರಾಣಿಗಳ ಕಣ್ಣುಗಳು ಕತ್ತಲಿನಲ್ಲಿ ತುಂಬ ಹೊಳೆಯುತ್ತಿರುತ್ತವೆ. ಕೆಲವರು ಅಂದುಕೊಂಡಿರುತ್ತಾರೆ ಅವುಗಳ ಕಣ್ಣಿಗೆ ಅಗೋಚರ ಶಕ್ತಿಗಳು ಕಾಣಿಸುತ್ತವೆ, ಅದಕ್ಕೆ ರಾತ್ರಿಯಲ್ಲಿ ಅವುಗಳ ಕಣ್ಣುಗಳು ಹೊಳೆಯುತ್ತವೆ ಎಂದು. ಇದು ನಿಜಾನಾ? ರಾತ್ರಿ ವೇಳೆಯಲ್ಲಿ ಎಲ್ಲೋ ಒಂದೆಡೆ ನೀವು ಹೋಗ್ತಿರುವಾಗ ಅಚಾನಕ್ಕಾಗಿ ನಿಮ್ಮ ವಾಹನದ ಮುಂದೆ ಯಾವುದೋ ಪ್ರಾಣಿ ಬರುತ್ತದೆ. ಕತ್ತಲೆಯಲ್ಲಿ ಅದರ ದೇಹ ನಿಮಗೆ ಕಾಣಿಸದಿದ್ರೂ ಅದರ ಹೊಳೆಯುತ್ತಿರುವ ಹಳದಿ ಬಣ್ಣದ ಕಣ್ಣುಗಳು ಕಾಣಿಸುತ್ತವೆ. ನೀವು ಯಾವತ್ತಾದರೂ ಇದರ ಬಗ್ಗೆ ಯೋಚಿಸಿದ್ದೀರಾ? ಯಾಕೆ ಹೀಗೆ? ಯಾಕೆ ಕೆಲವು ಪ್ರಾಣಿಗಳ ಕಣ್ಣುಗಳು ಹೊಳೆಯುತ್ತವೆ? ಅವುಗಳ ಕಣ್ಣಿಗೂ ಮಾನವನ ಕಣ್ಣಿಗೂ ಇರುವ ವ್ಯತ್ಯಾಸವಾದರೂ ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೆಲವು ಪ್ರಾಣಿಗಳ ಕಣ್ಣುಗಳು ಕತ್ತಲಿನಲ್ಲಿ ಹೊಳೆಯುತ್ತಿರುವುದನ್ನು ನೀವು ನೋಡಿರ್ತೀರಿ. ಆದರೆ ಅದೇ ಕತ್ತಲಿನಲ್ಲಿ ನಮ್ಮ ಕಣ್ಣುಗಳು ಏಕೆ ಹೊಳೆಯುವುದಿಲ್ಲ ಗೊತ್ತೇ? ಕೆಲವು ಪ್ರಾಣಿಗಳ ಕಣ್ಣುಗಳಲ್ಲಿ ಸ್ಫಟಿಕದಂತಹ ವಿಶೇಷ ಪದಾರ್ಥದ ತೆಳುಪೊರೆ ಇರುತ್ತದೆ. ಅದರ ಮೇಲೆ ಬಿದ್ದ ಬೆಳಕು ಪ್ರತಿಬಿಂಬವಾಗುತ್ತದೆ. ಈ ಪ್ರತಿಬಿಂಬಿತ ಬೆಳಕು ಅದರ ಕಣ್ಣಿನ ಹೊಳಪಿಗೆ ಕಾರಣ. ರಾತ್ರಿ ವೇಳೆ ಎಷ್ಟೇ ಕತ್ತಲಿದ್ದರೂ ಸ್ವಲ್ಪ ಬೆಳಕು ಸ್ಫಟಿಕದಂತಹ ವಸ್ತುವಿರುವ ಆ ಪ್ರಾಣಿಯ ಕಣ್ಣುಗಳ ಮೇಲೆ ಬಿದ್ದರೂ ಅದು ಪ್ರತಿಬಿಂಬಿತವಾಗುತ್ತದೆ. ಸೂರ್ಯನ ಕಿರಣ ಕನ್ನಡಿ ಮೇಲೆ ಬಿದ್ದಾಗ ಅದು ಹೇಗೆ ಹೊಳೆಯುತ್ತದೆಯೋ ಅದೇ ರೀತಿ ಅಂತಹ ಪ್ರಾಣಿಗಳು ಕತ್ತಲೆಯಲ್ಲಿ ಸ್ಪಷ್ಟವಾಗಿ ವಸ್ತುಗಳನ್ನು ನೋಡಬಹುದು. ಅವನ್ನು ನಿಶಾಚರ ಪ್ರಾಣಿಗಳು ಎಂದು ಕರೆಯುತ್ತೇವೆ. ನಿಶಾಚರ ಪ್ರಾಣಿಗಳು ಅಂದರೆ ರಾತ್ರಿಯ ಪ್ರಾಣಿಗಳು, ಅಂದರೆ ರಾತ್ರಿಯಲ್ಲಿ ಸಕ್ರಿಯವಾಗಿರುವ ಮತ್ತು ಹಗಲಿನಲ್ಲಿ ಮಲಗುವ ಪ್ರಾಣಿಗಳು. ಹಗಲಿನಲ್ಲಿ ಸಕ್ರಿಯವಾಗಿರುವ ಮತ್ತು ರಾತ್ರಿಯಲ್ಲಿ ನಿದ್ರಿಸುವ ಪ್ರಾಣಿಗಳನ್ನು ದೈನಿಕ ಎಂದು ಕರೆಯಲಾಗುತ್ತದೆ. ರಾತ್ರಿಯ ಪ್ರಾಣಿಗಳು ಕತ್ತಲೆಯಲ್ಲಿ ತಮ್ಮ ಚಟುವಟಿಕೆಯಿಂದಾಗಿ ಹೆಚ್ಚಿನ ಇಂದ್ರಿಯಗಳನ್ನು ಹೊಂದಿರುತ್ತವೆ. ಪ್ರಾಣಿಗಳು ರಾತ್ರಿಯಲ್ಲಿ ಹೇಗೆ ಮಾರ್ಪಟ್ಟಿವೆ ಎಂಬುದಕ್ಕೆ ವಿವಿಧ ಸಿದ್ಧಾಂತಗಳಿವೆ. ಆದರೆ ವಿಕಾಸಾತ್ಮಕ ಜೀವಶಾಸ್ತ್ರವು ಹೆಚ್ಚು ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಸಿದ್ಧಾಂತವಾಗಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಆಧುನಿಕ ದಿನದ ಸಸ್ತನಿಗಳ ಪೂರ್ವಜರು ವಾಸಿಸುತ್ತಿದ್ದರು ಮತ್ತು ವಿಕಸನಗೊಂಡಾಗ ಅವರು ದೈನಂದಿನ ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ರಾತ್ರಿಯ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸಿದರು. ಬೆಕ್ಕಿನ ನೇತ್ರಪಟಲದ ಹಿಂದೆ ಲ್ಯೂಮಿನಸ್ ಸ್ಟೇಪ್ಟಮ್ ಎಂಬ ಸ್ಫಟಿಕದಂತಹ ಪದಾರ್ಥದ ಒಂದು ಪೊರೆ ಇರುತ್ತದೆ. ಇದು ಬೆಳಕನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಬೆಕ್ಕು ಮಂದ ಬೆಳಕಿನಲ್ಲಿ ನೋಡಬಹುದು. ಬೆಳಕು ಅದರ ಕಣ್ಣು ಮೇಲೆ ಬಿದ್ದಾಗ ಅದು ಪ್ರತಿಬಿಂಬಿತವಾಗುತ್ತದೆ. ಮನುಷ್ಯನ ಕಣ್ಣಿನಲ್ಲಿ ಇಂತಹ ಒಂದು ಪೊರೆ ಇಲ್ಲದಿರುವುದರಿಂದ ಅವರ ಕಣ್ಣು ಹೊಳೆಯುವುದಿಲ್ಲ. ಅದೇ ರೀತಿ ಹುಲಿ, ಚಿರತೆ, ಚೀಟ, ಸಿಂಹ ಮೊದಲಾದ ಮೃಗಗಳ ಕಣ್ಣು ಕೂಡ ಹೊಳೆಯುತ್ತದೆ. ಎಲ್ಲ ಪ್ರಾಣಿಗಳಲ್ಲಿಯೂ ಈ ಲೂಮಿನಸ್ ಸ್ಟೇಪ್ಟಮ್ ಇರುವುದಿಲ್ಲ. ಕಣ್ಣು ಹೊಳೆಯದ ಇನ್ನೂ ಅನೇಕ ಪ್ರಾಣಿಗಳಿವೆ. ಮನುಷ್ಯರಂತೆ ಕೆಲವು ಪ್ರಾಣಿಗಳು ಲ್ಯೂಮಿನಸ್ ಸ್ಟೇಪ್ಟಮ್ ಅನ್ನು ಹೊಂದಿರುವುದಿಲ್ಲ ಮತ್ತು ಅವು ಸಾಮಾನ್ಯವಾಗಿ ದಿನನಿತ್ಯದವುಗಳಾಗಿವೆ. ಇವುಗಳಲ್ಲಿ ಹ್ಯಾಪ್ಲೋರಿನ್ ಪ್ರೈಮೇಟ್ಸ್ಗಳು, ಅಳಿಲುಗಳು, ಕೆಲವು ಪಕ್ಷಿಗಳು, ಕೆಂಪು ಕಾಂಗರೂ ಮತ್ತು ಹಂದಿಗಳು ಸೇರಿವೆ. ಕಣ್ಣಿನ ಹೊಳಪಿನ ಬಣ್ಣ ಕೂಡ ಪ್ರಾಣಿಗೆ ಬದಲಾಗುತ್ತದೆ. ಅದು ಅವುಗಳ ಕಣ್ಣಿನಲ್ಲಿರುವ ರಕ್ತನಾಳಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತವೆ. ಅದರ ಐಶೈನ್ ಹೊರತುಪಡಿಸಿ ಲ್ಯೂಮಿನಸ್ ಸ್ಟೇಪ್ಟಮ್ ಸ್ವತಃ ಬಣ್ಣವನ್ನು ಹೊಂದಿದೆ. ಇದನ್ನು ಹೆಚ್ಚಾಗಿ ವರ್ಣವೈವಿಧ್ಯ ಎಂದು ವಿವರಿಸಲಾಗುತ್ತದೆ. ಹುಲಿಗಳಲ್ಲಿ ಇದು ಹಸಿರು ಬಣ್ಣದ್ದಾಗಿದೆ. ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಇದು ನೀಲಿ ಪರದೆಯೊಂದಿಗೆ ಚಿನ್ನದ ಹಸಿರು ಅಥವಾ ಲ್ಯಾವೆಂಡರ್ ಪರದೆಯೊಂದಿಗೆ ಬಿಳಿ ಅಥವಾ ತಿಳಿನೀಲಿ ಬಣ್ಣದ್ದಾಗಿರಬಹುದು. ನಾಯಿಗಳಲ್ಲಿ ಇದು ನೀಲಿ ಪರದೆಯೊಂದಿಗೆ ಬಿಳಿಯಾಗಿರಬಹುದು. ಹಿಮಸಾರಂಗದಲ್ಲಿನ ಬಣ್ಣವು ಕಾಲೋಚಿತವಾಗಿ ಬದಲಾಗುತ್ತದೆ. ಕಡಿಮೆ ಬೆಳಕಿನ ಚಳಿಗಾಲದಲ್ಲಿ ಮಸುಕಾದ ದೃಷ್ಟಿಯ ಬೆಲೆಯಲ್ಲಿ ಪ್ರಾಣಿಗಳು ಪರಭಕ್ಷಕಗಳನ್ನು ಉತ್ತಮವಾಗಿ ತಪ್ಪಿಸಲು ಅನುವು ಮಾಡಿಕೊಡುತ್ತದೆ. ಹಾಗೆ ಕೆಲವು ಸಲ ನಮ್ಮ ಫೋಟೋ ತೆಗೆದಾಗ ಅದರಲ್ಲಿ ನಮ್ಮ ಕಣ್ಣುಗಳು ಹೊಳೆಯುತ್ತದೆ. ಹಾಗಾದರೆ ಮನುಷ್ಯರಲ್ಲಿಯೂ ಕೂಡ ಈ ಲೂಮಿನಸ್ ಸ್ಟೇಪ್ಟಮ್ ಲೇಯರ್ ಇದೆಯಾ ಅಂದರೆ ಇಲ್ಲ. ಮನುಷ್ಯನ ಕಣ್ಣಿನಲ್ಲಿ ಲ್ಯೂಮಿನಸ್ ಸ್ಟೇಪ್ಟಮ್ ಇರುವುದಿಲ್ಲ. ಅದು ಫೋಟೋಗ್ರಾಫಿಕ್ ಫ್ಲ್ಯಾಶ್ ಇಂದ ಕೆಲವು ಫೋಟೋಗಳಲ್ಲಿ ಹಾಗೆ ಕಾಣಿಸುತ್ತದೆ ಅಷ್ಟೇ. ಮನುಷ್ಯನ ಕಣ್ಣಿನಲ್ಲಿ ಈ ಲೇಯರ್ ಇರುವುದಿಲ್ಲ. ಯಾಕೆಂದರೆ ಈ ಲೇಯರಿಂದ ಕತ್ತಲಿನಲ್ಲಿ ದೃಷ್ಟಿ ಚೆನ್ನಾಗಿ ಕಾಣಿಸಬಹುದು, ಆದರೆ ಹಗಲಿನಲ್ಲಿ ಕ್ಷೀಣಿಸುತ್ತದೆ. ಸ್ನೇಹಿತರೆ, ನಮಗೆ ಸಿಕ್ಕ ಈ ಮಾಹಿತಿಯನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹಂಚಿಕೊಳ್ಳುವ ಕಿರು ಪ್ರಯತ್ನ ಮಾಡಿರುತ್ತೇವೆ. ತಾವೆಲ್ಲರೂ ನಮ್ಮ MDTV ಕನ್ನಡಕ್ಕೆ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ MDTV ಕನ್ನಡ.